ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋತ್ರ ಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಈ ದಿವಸ ವಿಶೇಷವಾಗಿ ಜೂನ್ 29ರಿಂದ ಶನೈಶ್ಚರ ಗ್ರಹನು ವಕ್ರಗತನಾಗ್ತಾ ಇದ್ದಾನೆ. ಹಾಗಾಗಿ ಇಂತಹ ವಕ್ರಗತನಾದಂತಹ ಶನೈಶ್ಚರನಿಂದ ಮೊದಲನೇ 4 ರಾಶಿಗೆ, ಅಂದರೆ ಮೇಷ, ವೃಷಭ, ಮಿಥುನ, ಕಟಕ, ಹೀಗೆ 4 ರಾಶಿಯವರಿಗೆ ಏನು ಶುಭ ಮತ್ತು ಅಶುಭ ಫಲಗಳು ಏನೇನು ಉಂಟಾಗಬಹುದು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಆಕಾಶದಲ್ಲಿ ಎಲ್ಲ ಗ್ರಹಗಳು ಕೂಡ ಚಲನೆ ಮಾಡ್ತಾ ಇರ್ತದೆ. ಅದಕ್ಕೆ ನಮಗೆ ಕ್ರಮಶಃ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಹೀಗೆ ಒಂದೊಂದು ನಕ್ಷತ್ರಕ್ಕೆ ಮುಂದೆ 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 ನಕ್ಷತ್ರಕ್ಕೆ ಗ್ರಹಗಳು ಸಂಚಾರವಾದಂತೆ ಅದು ಪ್ರದಕ್ಷಿಣಾವೃತ್ತವಾಗಿ ಹೋಗ್ತಾ ಇರ್ತದೆ. ಹಾಗೆ ಇನ್ನು ಕೆಲವೊಂದು ಸಲ ಆ ಗ್ರಹಗಳು ವಕ್ರಗತಿಯಾಗೂ ಕೂಡ ಸಂಚಾರ ಮಾಡ್ತಾರೆ. ಉದಾಹರಣೆಗೆ ನೋಡಿ, ರವಿ ಮತ್ತು ಚಂದ್ರನಿಗೆ ಯಾವುದೇ ರೀತಿಯಾದಂತಹ ವಕ್ರಗತಿಗಳು ಇಲ್ಲ. ಮಿಕ್ಕಿರುವಂತಹ ಎಲ್ಲ ಗ್ರಹಗಳಿಗೆ ರಾಹುಕೇತುವನ್ನು ಬಿಟ್ಟು, ಯಾಕಂದರೆ ರಾಹು ಮತ್ತು ಕೇತು 2 ಗ್ರಹಗಳು ಕೂಡ ಸದಾಕಾಲ ವಕ್ರಗತಿಯಾಗೇ ಸಂಚಾರ ಮಾಡ್ತಾರೆ. ಹಾಗಾಗಿ ರಾಹುಕೇತುಗಳಿಗೆ ಅಂತಹ ವಕ್ರಗತಿಯನ್ನು ಹೆಚ್ಚಿನದಾಗಿ ಹೇಳಲಿಲ್ಲ ಶಾಸ್ತ್ರಕಾರರು. ಒಟ್ಟಿನಲ್ಲಿ ಮಿಕ್ಕಿರುವಂತಹ ಗ್ರಹಗಳಿಗೆ ಸೂರ್ಯಚಂದ್ರರನ್ನು ಹೊರತುಪಡಿಸಿ ಎಲ್ಲ ಗ್ರಹಗಳಿಗೂ ಕೂಡ ವಕ್ರಗತಿಗೆ ವಿಶೇಷವಾದಂಥ ಫಲಗಳನ್ನು ಹೇಳ್ತಾರೆ. ಮತ್ತು ಸರಿಯಾದಂತಹ ರೀತಿಯಲ್ಲಿ ಯಾವ್ಯಾವ ಗ್ರಹಗಳು ಚಲನೆ ಮಾಡ್ತಾ ಇದ್ದಾರಲ್ವ, ಅಂತಹ ಸರಿಯಾದಂತಹ ಚಲನೆ ಆಗಿಲ್ಲ ಅಂತಾದರೆ ಶಾಸ್ತ್ರಗಳ ಪ್ರಕಾರ ವಕ್ರಂಗತಃ ಸ್ವೋಚ್ಚ ಫಲಂ ವಿಧತ್ತೆ ಸಪತ್ನ ನಿರೀಕ್ಷಗತೋಪಿ ಖೇಟಃ ಎಂಬುದಾಗಿ ಶಾಸ್ತ್ರವಚನದಲ್ಲಿ ಹೇಳ್ತಾರೆ. ಅರ್ಥ ಏನಂತಂದರೆ, ವಕ್ರಗತಿಯಲ್ಲಿರುವಂತಹ ಎಲ್ಲ ಗ್ರಹಗಳು ಕೂಡ ಚೇಷ್ಟಾಬಲಗಳನ್ನು ಹೊಂದಿರುತ್ತಾರೆ. ಮತ್ತು ವಿಶೇಷವಾಗಿ ಅವರು ಉಚ್ಚರಾಶಿ ಸ್ಥಿತಿ ಫಲಗಳನ್ನು, ಅಂದರೆ ಗ್ರಹಗಳು, ಉದಾಹರಣೆಗೆ ಶನಿಯು ತುಲಾರಾಶಿಯಲ್ಲಿ ಉಚ್ಚನಾಗ್ತಾನೆ ಅಂತ ಹೇಳ್ತದೆ ಶಾಸ್ತ್ರ. ಹಾಗಾಗಿ ಅಂತಹ ಉಚ್ಚರಾಶಿಯಲ್ಲಿರುವಂತಹ ವಿಶೇಷವಾದಂಥ ಫಲಗಳನ್ನು ಆ ಗ್ರಹಗಳು ನೀಡುತ್ತಾರೆ ಎಂಬುದನ್ನು ಕೂಡ ಜ್ಯೋತಿಷ್ಶಾಸ್ತ್ರ ಹೇಳ್ತದೆ. ಹಾಗಾಗಿ ನೋಡಿ, ಶತಭಿಷ ನಕ್ಷತ್ರದಲ್ಲಿರುವಂತಹ ಶನೈಶ್ಚರನು ಹಿಮ್ಮುಖವಾಗಿ 138 ದಿವಸ ಹಿಮ್ಮುಖವಾಗಿ ಚಲೆಯನ್ನು ಹೊಂದುತ್ತಾನೆ. ಹಾಗಾಗಿ ಅದು ನವೆಂಬರ್ 14ರವರೆಗೂ ಕೂಡ ನಡೀತದೆ. ಹಾಗಾಗಿ ನಮಗೆ ಮೇಷಾದಿ ರಾಶಿಗಳಿಗೆ ಏನೇನಾಗುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಯಾಕಂದರೆ ಶಾಸ್ತ್ರ ವಿಚಾರಗಳು ಹೇಳ್ತಾ ಹೋದರೆ ಅಷ್ಟು ಬೇಗನೆ ಅರ್ಥವಾಗುವುದಿಲ್ಲ. ಆದರೆ ಸಾಮಾನ್ಯವಾಗಿ ಅರ್ಥ ಆಗುವಾಗ ಹೇಳಬೇಕು ಅಂತಂದರೆ, ಈಗ ನಿಮಗೆ ಸಾಮಾನ್ಯವಾಗಿ ಕುಂಭರಾಶಿಯಲ್ಲಿರುವಂತಹ ಶನೈಶ್ಚರನು ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಅವನು 11ನೇ ರಾಶಿ ಆಗುತ್ತೆ. ಕುಂಭರಾಶಿ ಅಂತಂದರೆ ಅದು 10ನೇ ರಾಶಿಯ ಫಲಗಳನ್ನು ಕೊಡುತ್ತಾನೆ. 10ನೇ ರಾಶಿಯ ವಿಶೇಷವಾದಂಥ ಫಲಗಳನ್ನು ಉಚ್ಚರಾಶಿ ಸ್ಥಿತಿಗೆ, ಒಂದು ಉಚ್ಚರಾಶಿಯಲ್ಲಿ ಎಷ್ಟು ಬಲಿಷ್ಠವಾಗಿರ್ತಾನೋ ಅಂತಹ ಫಲಗಳನ್ನೇ ಆ ಶನೈಶ್ಚರನು ನೀಡುತ್ತಾನೆ. ಶನೈಶ್ಚರ ಅಂದ ತಕ್ಷಣವೇ ನಾವು ಹೆದರುವಂತಹದ್ದು, ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಅವನು ಕರ್ಮಫಲಗಳನ್ನು ಕೊಡುವಂಥವನು. ಯಾರು ಏನೇನು ಕೆಲಸಗಳನ್ನು ಮಾಡಿದಾರೋ ಅಂತಹದ್ದಕ್ಕೆ ಧರ್ಮವಾಗಿ, ನ್ಯಾಯವಾಗಿ, ಸರಿಯಾದಂತಹ ಮಾರ್ಗದರ್ಶನವನ್ನು ಕೊಡುವಂತಹ ಒಂದು ಗ್ರಹ. ಯಾಕಂದರೆ ಯಾರಿಗೂ ಅನ್ಯಾಯ ಆಗದೇ ಇದ್ದ ಹಾಗೆ ನೋಡಿಕೊಳ್ಳುವಂತಹ ಒಂದು ಗ್ರಹ ಶನೈಶ್ಚರ. ಹಾಗಾಗಿ ಅಂತಹ ಆ ಶನೈಶ್ಚರನನ್ನು ಪ್ರಾರ್ಥನೆ ಮಾಡ್ತಾ, ತೊಂದರೆ ಇರುವಂತಹ ರಾಶಿಯವರಿಗೆ ನಾನು ಪರಿಹಾರಗಳನ್ನು ಹೇಳ್ತೇನೆ. ತೊಂದರೆ ಇಲ್ಲ, ನಿಮಗೆ ಸಾಮಾನ್ಯವಾದಂಥ ಫಲ ಇದೆ ಅಂತಂದರೆ ಅದರಲ್ಲೂ ಕೂಡ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಬಹಳ ಬಲಿಷ್ಠವಾಗಿದ್ದರೆ ಅಂತಹ ಅನೇಕ ಸಮಸ್ಯೆಗಳು ಉಂಟಾಗದೇ ಇರಬಹುದು. ಇನ್ನು ಜಾತಕದಲ್ಲೂ ಕೂಡ ಶನಿ ದಶೆ, ಶನಿಭುಕ್ತಿ ಇದೆ, ಅಥವಾ ನಿಮ್ಗೆ ಅಷ್ಟಮ ಶನಿ ನಡೀತಾ ಇದೆ, ಅಥವಾ ನಿಮಗೆ ಶನೈಶ್ಚರನ ತೊಂದರೆಗಳಾಗ್ತಾ ಇದೆ ಅಂತಾದರೆ ಇನ್ನೂ ಕೂಡ ದುಃಖಗಳನ್ನು ಉಂಟು ಮಾಡಬಹುದು. ಯಾಕಂದರೆ ಶನೈಶ್ಚರ ಸಾವನ್ನು ಕೊಡ್ತಾನೆ ಹೇಳುವಂಥ ಅರ್ಥ ಅಲ್ಲ. ಶನೈಶ್ಚರನು ದುಃಖಂ ದಿನೇಶಾತ್ಮಜಃ ಎಂಬುದಾಗಿ ಕರೀತಾರೆ. ದುಃಖಗಳನ್ನು ಉಂಟು ಮಾಡ್ತಾನೆ, ಅಥವಾ ಕಷ್ಟಗಳನ್ನು ಕೊಡುತ್ತಾನೆ, ಅಥವಾ ಏನೋ ಮನಸ್ಸಿಗೆ ಸಮಾಧಾನ ಕೊಡುವುದಿಲ್ಲ, ಹೀಗೆಲ್ಲ ಹೇಳುತ್ತೆ ಒಟ್ಟಿನಲ್ಲಿ. ಅದೇ ರೀತಿಯಾಗಿ ಅವನು ಉತ್ತಮವಾದಂಥ ಫಲಗಳನ್ನು ಕೊಡಲಿಕ್ಕೆ ನಿಂತರೆ ಶನೈಶ್ಚರ ಮತ್ತು ಕುಜ, ರವಿ ಈ ಪಾಪಗ್ರಹಗಳು ಬಹಳ ಉತ್ತಮವಾದಂಥ ಫಲಗಳನ್ನು ಕೂಡ ಕೊಡ್ತಾರೆ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ. ಇರಲಿ, ಒಟ್ಟಿನಲ್ಲಿ ನಾವು ನೋಡಿ ಮೇಷರಾಶಿಯವರ ಬಗ್ಗೆ ಚಿಂತನೆ ಮಾಡೋಣ. ಯಾಕಂದರೆ ಇಷ್ಟು ದಿವಸ ನಿಮಗೆ ನೋಡಿ 11ನೇ ರಾಶಿಯಲ್ಲಿದ್ದಂತಹ ಶನೈಶ್ಚರನು 10ನೇ ರಾಶಿಗೆ ಬರ್ತಾನೆ.
ಯಾಕಂದರೆ ಗ್ರಹಗಳಿಗೆ ಪೂರ್ಣ ದೃಷ್ಟಿ, ಹಾಗೆ ಅರ್ಧ ದೃಷ್ಟಿ, ಪಾದದೃಷ್ಟಿ ಎಲ್ಲ ಮೊದಲಾಗಿರುವಂತಹ ದೃಷ್ಟಿಗಳನ್ನೆಲ್ಲ ಹೇಳ್ತಾರೆ. ಅದು ಗೋಚಾರ ಫಲಕ್ಕೂ ಕೂಡ ಇರುತ್ತೆ, ಜಾತಕದ ಫಲಕ್ಕೂ ಕೂಡ ಇರುತ್ತೆ. ಹಾಗೆ ನಿಮಗೆ ನೋಡಿ, ಒಂದು 10 ವಿಶೇಷವಾದಂತಹ ಅವಕಾಶಗಳನ್ನು, ಬದಲಾವಣೆಗಳನ್ನು, ಒಳ್ಳೆ ರೀತಿಯಾದಂಥ ಫಲಗಳನ್ನು ಶನೈಶ್ಚರನು ನೀಡ್ತಾನೆ. ಅದೇನಪ್ಪ ಅಂತಂದರೆ, ಮೊದಲನೇದಾಗಿ ಕೆಲಸದಲ್ಲಿ ಪುನಃ ಪುನಃ ಬಿಡ್ತಾ ಇದ್ದರೆ, ಪುನಃ ಪುನಃ ತೊಂದರೆ ಆಗ್ತಾ ಇದ್ದರೆ, ಆ ತೊಂದರೆಗಳನ್ನು ಸರಿ ಮಾಡುವಂಥ ಅವಕಾಶಗಳನ್ನು ಶನೈಶ್ಚರ ಕೊಡ್ತಾನೆ. ಯಾಕಂದರೆ 3 ತಿಂಗಳ ಕೆಲಸ ಮಾಡೋದು, ಅದನ್ನು ಬಿಟ್ಟು ಬೇಕರಕ್ಕೆ ಬಂದಿದ್ದೇನೆ, ಅಥವಾ ಕೆಲಸ ಕಳ್ಕೊಂಡಿದ್ದೇನೆ, ಕೆಲಸ ಸಿಗ್ತಾ ಇಲ್ಲ, ಕೆಲಸ ಸಿಕ್ಕಿದ್ರೂ ಕೂಡ ಬಹಳ ಸಮಸ್ಯೆ ಆಗ್ತಾ ಇದೆ, ಇಂತಹ ವ್ಯಕ್ತಿಗಳಿಗೆ ಒಂದು ಉದ್ಯೋಗದಲ್ಲಿ ಸ್ಥಿರವಾದಂಥ ಅವಕಾಶಗಳನ್ನು ಕೂಡ ಶನೈಶ್ಚರನ ಮಾಡ್ತಾನೆ. ಹಾಗೆ ನೋಡಿ, ಉದ್ಯೋಗ ಮಾಡಿ ನಷ್ಟವಾಗಿದೆ, ಅಥವಾ ನಿಮ್ಗೆ ಅದರಲ್ಲಿ ಲಾಭಾಂಶಗಳು ಸಿಗ್ತಾ ಇಲ್ಲ, ಅಥವಾ ನಿಮಗೆ ಏನೋ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ, ಅದರ ಸಮಾಧಾನವೇ ಇಲ್ಲ, ಇಂತಹ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಅವನು ಕೊಡ್ತಾನೆ. ಅಥವಾ ನಿಧಾನಗತಿಯಾದರೂ ಕೂಡ ಒಂದು ಸ್ಥಿರವಾದಂತಹ ಬಿಸ್ನೆಸ್ ನಡೆಯುವ ಹಾಗೆ ಮಾಡ್ತಾನೆ ಶನೈಶ್ಚರ. ನೋಡಿ, ಇದೆಲ್ಲ ಬಹಳ ಒಳ್ಳೆಯದಾದಂಥದ್ದು. ವಕ್ರಗತನಾಗಿದ್ದಾನೆ ಎಂದ ತಕ್ಷಣ ನಾವು ಹೆದರ್ತೇವೆ, ಆದರೆ ಶಾಸ್ತ್ರದಲ್ಲಿ ಉಚ್ಚ ರಾಶಿಗೆ ಸ್ಥಿತನಾದಂತಹ ಫಲಗಳನ್ನೇ ಕೊಡ್ತಾರೆ ಎಂಬುದಾಗಿ, ಸೋಚ್ಚ ಫಲಂ ವಿಧತ್ತೆ ಎಂಬುದಾಗಿ ಗ್ರಂಥಕರ್ತರೆಲ್ಲ ಹೇಳ್ತಾರೆ. ಹಾಗಾಗಿ ಬಹಳ ಉತ್ತಮವಾದಂಥ ಫಲಗಳನ್ನು ಮೇಷರಾಶಿಗೆ ನೀಡಲಿಕ್ಕಿದ್ದಾನೆ. ಹಾಗೆ ಕೌಟುಂಬಿಕವಾದಂಥ ಸಮಸ್ಯೆಗಳಿದ್ದರೆ ಅಥವಾ ದಾಂಪತ್ಯದಲ್ಲಿ ಕಲಹಗಳಿದ್ದರೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ನಿಮಗೆ ಒಂದು ಒಳ್ಳೆಯ ರೀತಿಯಾದಂತಹ ಫಲಿತಾಂಶಗಳನ್ನು ಕೂಡ ಭಗವಂತ ದಯ ಮಾಡ್ತಾನೆ. ಅದರ ಜೊತೆಗೆ ನೋಡಿ, ಗುರುವಿನ ಬಲನು ಬಂದದ್ರಿಂದ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯಾಗುವಂಥದ್ದು, ಯಾವುದೋ ಒಂದು ಹೊಸದಾದಂತಹ ಕೆಲಸಗಳನ್ನು ನೀವು ಆರಂಭ ಮಾಡುವಂಥದ್ದು, ಮತ್ತು ವಾಹನದಲ್ಲಿ ವೃದ್ಧಿಯಾಗುವಂಥದ್ದನ್ನು ಕೂಡ ಶನೈಶ್ಚರನು ದಯಪಾಲಿಸ್ತಾನೆ. ಹೀಗೆ ಮೇಷರಾಶಿಯವರಿಗೆ ಒಂದು ಸ್ವಲ್ಪ ಬದಲಾವಣೆ ವಾಹನದಲ್ಲಿ, ಕೆಲಸದಲ್ಲಿ, ಕುಟುಂಬದಲ್ಲಿ ಎಲ್ಲ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಏನಾದರೂ ಸಾಲಗಳಿದ್ದರೆ ವಿಶೇಷವಾಗಿ ನೋಡಿ, ಅವನು 10ನೇ ಸ್ಥಾನಕ್ಕೆ ಬಂದಾಗ ಸಾಲಗಳನ್ನು ತೀರಿಸುವಂತಹದ್ದನ್ನು ಕೂಡ ಅವನು ಕೊಡ್ತಾನೆ. ಮತ್ತು ನಿಮ್ಮ ಚಂಚಲವಾದಂಥ ಸ್ವಭಾವದ ಮನಸ್ಸು ಮತ್ತು ಶತ್ರುಗಳ ಸಂಬಂಧವಾದಂಥ ತೊಂದರೆಗಳಿದ್ದರೆ ಅದನ್ನು ಕೂಡ ದೂರ ಮಾಡುವಂಥ ಯೋಗಗಳನ್ನು ಕೊಡ್ತಾನೆ. ಹಾಗಾಗಿ ನೀವು ಅಂತಹ ತೊಂದರೆ ಏನು ಕಾಣಿಸ್ತಾ ಇಲ್ಲ. ನೀವು ಸಾಧ್ಯವಾದರೆ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ, ಶಂ ಶನೈಶ್ಚರಾಯ ನಮಃ ಹೇಳುವಂತಹ ಜಪಗಳನ್ನು ಕೂಡ ನೀವು ಮಾಡ್ತಾ ಬನ್ನಿ. ಅದರಿಂದ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಭಗವಂತ ನೀಡುತ್ತಾನೆ. ಇನ್ನು ವೃಷಭ ರಾಶಿಯವರಿಗೆ ಯೋಚನೆ ಮಾಡಲಿಕ್ಕೆ ಹೋದರೆ ಅವನು 9ನೇ ರಾಶಿಯ ಫಲಗಳನ್ನೇ ಕೊಡಬೇಕು, ಮಕರ ರಾಶಿಯಲ್ಲಿ ಇದ್ದಂತಹ ಫಲಗಳನ್ನೇ ಕೊಡಬೇಕು. ಯಾಕಂದರೆ ನಿಮಗೆ 9ನೇ ರಾಶಿ ಹೇಳುವಂಥದ್ದು ಭಾಗ್ಯ ಹೇಳುವಂಥದ್ದನ್ನು ಕೂಡ ವೃದ್ಧಿ ಮಾಡ್ತದೆ. ಆದರೆ ನಿಮಗೆ ಒಂದು 8-10 ಬದಲಾವಣೆಗಳನ್ನು ಕೂಡ ಕೊಡಬಹುದು. ಏನಂತಂದರೆ, ಒಂದನೇದಾಗಿ ಅನಾರೋಗ್ಯ ಆಗ್ತಾ ಇದ್ದರೆ, ಆರೋಗ್ಯದಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ, ಯಾಕೋ ಮೂಳೆ ತೊಂದರೆ ಆಗಿದೆ, ಏನೋ ಆಪರೇಷನ್ ಮಾಡಬೇಕು, ಅಥವಾ ಏನೋ ಕೈಯಲ್ಲಿ ಚರ್ಮದೇನೋ ತೊಂದರೆ ಆಗಿದೆ, ಬೆರಳಲ್ಲಿ ತೊಂದರೆ ಆಗಿದೆ, ಇಂತಹ ತೊಂದರೆಗಳನ್ನು ಪರಿಹಾರ ಮಾಡುವಂತಹ ಯೋಗಗಳನ್ನು ಕೂಡ ಶನೈಶ್ಚರ ದಯಪಾಲಿಸ್ತಾನೆ. ಮತ್ತು ವ್ಯಾಜ್ಯಗಳು, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಬಹಳ ಜನರ ವೃಷಭ ರಾಶಿಯವರನ್ನು ನೋಡ್ತಾ ಹೋದರೆ ವ್ಯಾಜ್ಯಗಳು, ಸಮಸ್ಯೆಗಳು ಬಹಳ ಜನಕ್ಕಿರುವಂತಹದ್ದನ್ನು ಕೂಡ ಶನೈಶ್ಚರ ಸರಿಯಾಗಿ ಮಾಡ್ತಾನೆ. ಅದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಎಷ್ಟೋ ಸಲ ಸರಿಯಾದಂತಹ ಸ್ಥಿತಿಯಲ್ಲಿದ್ದಾಗ ಯಾವ ಫಲ ಆಗಲಿಲ್ಲೋ ಅಂಥದ್ದು ವಕ್ರಗತಿಯಾದಾಗ ಒಂದು ಬದಲಾವಣೆಗಳನ್ನು ಕೂಡ ಶನೈಶ್ಚರ ನೀಡುತ್ತಾನೆ. ಹಾಗೆ ಯಾವುದೊಂದು ಭೂಮಿ ಖರೀದಿ ಮಾಡುವಂಥ ಯೋಗವನ್ನು, ಯಾಕಂದರೆ ಲಗ್ನದಲ್ಲೇ ರಾಶಿಯಲ್ಲೇ ಗುರು ಇದ್ದಾನೆ ನಿಮಗೆ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ಕೂಡ ಕೊಡ್ತಾನೆ. ಮತ್ತು ಯಾರು ನಿಮಗೆ ಗಲಾಟೆ ಮಾಡ್ತಾಯಿದ್ರು, ಶತ್ರುಗಳಾಗಿದ್ದರು, ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲವೋ ಜೀವನದಲ್ಲಿ, ಕೆಲಸದಲ್ಲಿ, ಉದ್ಯೋಗದಲ್ಲಿ, ಇಂತಹ ಎಲ್ಲ ಆ ಸಮಸ್ಯೆಗಳನ್ನು ಕೂಡ ಭಗವಂತ ದೂರ ಮಾಡ್ತಾನೆ. ನೋಡಿ, ಇದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಲ ನಾವು ಕೆಲಸ ಮಾಡುವಂಥ ಸ್ಥಾನದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂಥದ್ದು, ಮೇಲಿರುವಂತಹ ವ್ಯಕ್ತಿಗಳಿಂದ ನಾವು ಸರಿಯಾಗಿ ಮಾಡಲಿಕ್ಕಾಗುವುದಿಲ್ಲ, ತುಂಬ ಸಮಸ್ಯೆಗಳು ಬರ್ತಾ ಇರುತ್ತೆ. ಅಂತಹದ್ದನ್ನು ಕೂಡ ಶನೈಶ್ಚರನು ಸರಿ ಮಾಡ್ತಾನೆ. ಹಾಗೆಯೇ ಯಾವುದೋ ಒಂದು ಕಳ್ಕೊಂಡಂಥ ಹಣ ಬರುವಂಥ, ಇದು ಬಹಳ ಮುಖ್ಯವಾದಂಥದ್ದು. 9ನೇ ರಾಶಿಗೆ ಬಂದಾಗ ಕಳ್ಕೊಂಡಂಥ ಹಣ ಬರುವಂಥದ್ದು, ಮತ್ತು ಇದ್ದಕ್ಕಿದ್ದ ಹಾಗೆ ಯಾರೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ನೀವು ಸಿಕ್ಕಾಕೊಂಡಿದ್ದೀರಿ. ಯಾಕಂದರೆ ವೃಷಭ ರಾಶಿಯವರು ಬಹಳ ಮುಖ್ಯವಾಗಿ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ, ಆದರೂ ಕೂಡ ಏನೋ ಒತ್ತಡ, ಏನೋ ಸಮಸ್ಯೆ, ಏನೋ ಚಿಂತೆ ಬರ್ತಾ ಇರ್ತದೆ. ಅಂತಹ ಸಿಕ್ಕಾಕೊಂಡಂತಹ ಒಂದು ಕೆಲಸದಿಂದ, ತೊಂದರೆಯಿಂದ ಅಥವಾ ಹಣಕಾಸಿಂದ ಹೊರಗೆ ಬರುವ ಹಾಗೆ ಮಾಡ್ತಾನೆ. ಒಟ್ಟಿನಲ್ಲಿ ರೋಗ ನಿವೃತ್ತಿ ಆಗುವಂತಹ ಬಹಳ ಶುಭವಾದಂಥ ಫಲಗಳನ್ನು ಶನೈಶ್ಚರನು ನೀಡ್ತಾನೆ. ನೀವೇನಂತಂದರೆ ಈ ಮಂತ್ರಗಳನ್ನು ಶನೈಶ್ಚರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಪಠನೆ ಮಾಡಿ. ಖಾಕಧ್ವಜಾಯ ವಿದ್ಮಹೇ ಖಡ್ಗಹಸ್ತಾಯ ಧೀಮಹಿ ತನ್ನಶ್ಚನೈಶ್ಚರ ಪ್ರಚೋದಯಾತ್. ಈ ಮಂತ್ರಗಳನ್ನು ಪಠನೆ ಮಾಡ್ತಾ ಇರಿ, ಶನೈಶ್ಚರನು ಶುಭವನ್ನು ಉಂಟು ಮಾಡ್ತಾನೆ.
ಇನ್ನು ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಇಷ್ಟು ದಿವಸ ನಿಮಗೆ ಅಷ್ಟಮ ಶನಿ ಹೋಯಿತು ಅಂತೇಳಿ ಹೇಳ್ತಾ ಇದ್ದಾಗಿತ್ತು. ಆದರೆ ಈ 138 ದಿವಸಗಳ ಕಾಲ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ನೋಡಿ, ಜೂನ್ 29ರಿಂದ ಬಹಳ ಜಾಗ್ರತೆ. ಯಾಕಂದರೆ ನಿಮಗೆ ಶನೇಶ್ವರನು ಅಷ್ಟಮ ರಾಶಿಯ ಫಲಗಳನ್ನೇ ನೀಡ್ತಾನೆ. ಅಷ್ಟಮ ರಾಶಿಯ ಫಲ ಅಂತಂದರೆ ಸ್ವಲ್ಪ ಕಷ್ಟ ಆಗುವಂಥದ್ದು, ಚಿಂತೆ ಆಗುವಂತಹ ಫಲಗಳನ್ನೇ ನೀಡುತ್ತಾನೆ. ಆದರೂ ಕೂಡ ಬಹಳ ಪರಿವರ್ತನೆಯನ್ನು ಕೂಡ ಶನೇಶ್ವರ ನೀಡುತ್ತಾನೆ. ಯಾಕಂದರೆ ಎಷ್ಟೋ ಸಮಸ್ಯೆಗಳು, ಎಷ್ಟೋ ಚಿಂತೆ, ಎಷ್ಟೋ ಗಲಾಟೆಗಳೆಲ್ಲ ಬಂದಾಗೂ ಕೂಡ ಶನೇಶ್ವರ ನಿಮ್ಮನ್ನು ಎತ್ತಿ ಹಿಡಿದಿದ್ದಾನೆ. ದುಃಖ ಬಂದಾಗೂ ಕೂಡ ನಿಮ್ಮನ್ನು ಎತ್ತಿ ಹಿಡಿದಿದ್ದಾನೆ. ಹಾಗೆ ಸಮಸ್ಯೆಗಳು ಬಂದಾಗೂ ಕೂಡ ಶನೇಶ್ವರನು ಎತ್ತಿ ಹಿಡಿದಿದ್ದಾನೆ. ಹಾಗಾಗಿ ಒಂದು 5-6 ನಿಮಗೆ ಫಲಗಳನ್ನು ಹೇಳುವಂತಹ ಪ್ರಯತ್ನ. 1ನೇ ಪ್ರಯತ್ನ, ಏನಾದರೂ ಮನೆ ಕಟ್ಟುವಂತಹದ್ದು, ಅರ್ಧಂಬರ್ಧವಾಗಿದ್ದರೆ ಅದು ಮುಗಿಯುವಂತಹದ್ದು. 2ನೇದಾಗಿ ವಾಹನ ಬದಲಾವಣೆ ಆಗುವಂಥದ್ದಿದ್ರೆ ಆ ಬದಲಾವಣೆ ಆಗುವಂಥ ಸಾಧ್ಯತೆಗಳು. ಮತ್ತು ಕೌಟುಂಬಿಕವಾದಂತಹ ಕಿರಿಕಿರಿಗಳು, ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ ಏನಾದರೂ ಸಮಸ್ಯೆಗಳು ಬಂದದಿದ್ದರೆ ಅದನ್ನು ಕೂಡ ಪರಿಹಾರ ಮಾಡುವಂತಹ ಯೋಗವನ್ನು ಕೂಡ ಶನೇಶ್ವರ ನೀಡುತ್ತಾನೆ. ಯಾಕಂದರೆ ಸ್ವಚ್ಛ ಫಲಂ, ಅಂದರೆ ನಿಮಗೆ ಅದರಿಂದ ಹೊರಗಡೆ ಬರುವಂತಹ ಅವಕಾಶಗಳನ್ನು ಕೂಡ ಕೊಡ್ತಾನೆ. ಮತ್ತು ಏನೋ ಬ್ಯಾಂಕ್ನಲ್ಲಿ ಸಮಸ್ಯೆ ಆಗಿದೆ, ಅಥವಾ ಯಾವುದೋ ಒಂದು ಲ್ಯಾಂಡ್ ಇದೆ, ಅದು ಹರಾಜಿಗೆ ಬಂದಿದೆ, ನಿಮ್ಮ ಕೈಯಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಅವಾಗ ಯಾರೋ ನಿಮ್ಮವರನ್ನೇ ಕರ್ಕೊಂಬಂದು ಒಂದು ಧರ್ಮದಲ್ಲಿ ನೀವು ಯಾವುದು ಬೆವರು ಸುರಿಸಿ ಕಷ್ಟಪಟ್ಟು ಮಾಡಿದಿರೋ, ಅಥವಾ ದೇವರನ್ನು ನಂಬಿ ಮಾಡಿದಿರೋ, ಅಥವಾ ಇದರಿಂದ ಒಳ್ಳೆಯದಾಗತ್ತೆ ಹೇಳುವಂತಹ ಒಳ್ಳೆಯ ಮನಸ್ಥಿತಿಯಿಂದ ಮಾಡಿದಿರೋ, ಅಂತಹ ಒಳ್ಳೆಯ ಮನಸ್ಥಿತಿಗೆ ಆ ಶನೇಶ್ವರನು ಅನುಗ್ರಹ ಮಾಡ್ತಾನೆ. ನೀವು ಸ್ವಲ್ಪ ಸಣ್ಣ ಪರಿಹಾರಗಳನ್ನು ಕೂಡ ನಿಮಗೆ ಹೇಳಬೇಕು ಅಂತಂದರೆ, ಶನಿವಾರ ದಿವಸ ಒಂದು 10 ಗಂಟೆ ಒಳಗಡೆಗೆ ಬನ್ನಿ ವೃಕ್ಷ ಅಥವಾ ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವಂಥದ್ದು. ಮತ್ತು ಎಲ್ಲ ಕೆಲಸದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು. ತೀರಾ ಗಾಬರಿಯಿಂದ ಏನೂ ತೀರ್ಮಾನ ತೆಗೆದುಕೊಳ್ಳುವಂಥದ್ದಲ್ಲ. ಮತ್ತು ಪ್ರತಿನಿತ್ಯವೂ ಕೂಡ ಸಾಧ್ಯವಾದರೆ ಅಥವಾ ಶನಿವಾರ ನೀರಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ, ಈ ಮಂತ್ರಗಳನ್ನು ಪಠನೆ ಮಾಡ್ತಾ ಬನ್ನಿ. ಭಗವಂತನು ರಕ್ಷಣೆ ಮಾಡ್ತಾನೆ. ಇನ್ನು ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಒಂದು ಹಂತಕ್ಕೆ ಗುರುಬಲವೂ ಕೂಡ ಬಂದಿದೆ. ಈ ಶನೇಶ್ವರನು ಕೂಡ ವಕ್ರಂಗತನಾದಂತಹ ಶನೇಶ್ವರನು ನಿಮಗೆ ಈ ಶುಭ ಫಲಗಳನ್ನು ಕೊಡಬೇಕು. ಅಂದರೆ ಸಪ್ತಮ ಸ್ಥಾನದ ಫಲಗಳನ್ನು ಅವನು ಕೊಡಬೇಕು. ಸಪ್ತಮದ ಫಲ ಏನೇನು ಅವನು ಕೊಡ್ತಾನೆ ಅಂತಂದರೆ ನೋಡಿ, ಒಂದು 10-12 ಒಂದು ಶುಭವಾದಂಥ ಫಲಗಳನ್ನು ನಾವು ಗಮನಿಸಬೇಕು. 1ನೇದಾಗಿ, ನೀವು ಈಗ ಗೆಲ್ತಾ ಇದ್ದೀರಿ ಅಥವಾ ಒಂದು ಹಂತಕ್ಕೆ ಮುಂದೆ ಹೋಗ್ತಾ ಇದ್ದೀರಿ, ಹಾಗಂತ ಮರೀಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದೇನಂತಂದರೆ ಜೀವನದ ಸಂಪೂರ್ಣವಾದಂಥ ತೀರ್ಮಾನ ಅಂತ ಅಲ್ಲ. ಯಾಕಂದರೆ ಎಷ್ಟೋ ಸಲ ನಾವು ಒಂದು ಕೆಲಸದಲ್ಲಿ ಗೆದ್ದು ಬಿಡ್ತೇವೆ ಅಥವಾ ನಮಗೆ ಆಗಿಬಿಡುತ್ತೆ ಅಂದ ತಕ್ಷಣ ನಾವು ಅದನ್ನು ಮರೆತು ಬಿಡ್ತೇವೆ. ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ಇನ್ನೂ ಕೂಡ ನಿಮಗೆ ಅವಕಾಶಗಳು ಕೂಡ ಸಿಗುತ್ತೆ, ಬೆಳವಣಿಗೆಗಳು ಕೂಡ ಸಿಗುತ್ತೆ. ಮತ್ತು ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚಿನದಾದಂತಹ ಬದಲಾವಣೆಗಳನ್ನು ಕೂಡ ಶನೇಶ್ವರ ನೀಡುತ್ತಾನೆ. ಒಂದು 5-6 ವಿಷಯದಲ್ಲಿ ಅವನು ನೀಡಬಹುದು. 1ನೇದಾಗಿ, ಕಾನೂನಿನ ತೊಡಕಿಂದ ಬಹಳ ಜನ ಹೊರಗೆ ಬಂದಿದ್ದೀರಿ ಹೇಳುವುದನ್ನು ನಾನು ಗಮನಿಸ್ತೇನೆ. ಅದರಿಂದ ಒಂದು ಶುಭವಾದಂಥ ಫಲ. ಮತ್ತು ಭೂಮಿಯ ವಿಷಯದಲ್ಲಿ ಅಭಿವೃದ್ಧಿ ಕೊಡುವ ಹಾಗೆ ಮಾಡ್ತಾನೆ. ಯಾಕಂದರೆ ಯಾವಾಗ ಕೂಡ ಸಪ್ತಮಕ್ಕೆ ಬಂದಾಗ ಭೂಮಿಯ ವಿಷಯದಲ್ಲಿ ಅನುಕೂಲ ಮಾಡುವಂಥದ್ದು. ಮತ್ತು ನಿಮ್ಮ ಮನಸ್ಸಿನ ಯಾವುದೋ ಒಂದು ಇಷ್ಟಾರ್ಥಗಳಿರುತ್ತೆ. ನಾನು ಒಂದು ದೊಡ್ಡ ಸಂಸ್ಥೆ ಮಾಡಬೇಕು, ಅಥವಾ ಒಂದು ಫರ್ಮ್ ಮಾಡಬೇಕು, ಅಥವಾ ಒಂದು ಉದ್ಯೋಗ ಸ್ಥಾನ ಕಟ್ಟಬೇಕು, ಅಥವಾ 4 ಜನಕ್ಕೆ ನಾನು ಅನ್ನ ಕೊಡಬೇಕು ಅಂದರೆ ಊಟ ಹಾಕಬೇಕು ಅಂತ ಅರ್ಥ ಅಲ್ಲ. ಏನೋ ದೊಡ್ಡ ಸಂಸ್ಥೆಗಳನ್ನು ಮಾಡಬೇಕು ಅಂತಂದರೆ ಭಗವಂತ ನಿಮ್ಗೆ ಅವಕಾಶ ಕೊಡ್ತಾನೆ. ಒಂದು ಉಚ್ಚವಾದಂತಹ ಫಲಗಳನ್ನೇ ಕೊಡ್ತಾನೆ ಅಂತ ಆಯಿತು. ನೋಡಿ, ಅವಕಾಶ ಸಿಗತ್ತೆ ಅಂತಂದ್ರೆ ಏನು, ನೀವು ಒಳ್ಳೆ ಬೆಸ್ಟ್ ರೀತಿಯಾದಂಥ ಫಲಗಳನ್ನು ಕೂಡ ಅವನು ಅನುಗ್ರಹ ಮಾಡ್ತಾನೆ. ಮತ್ತು ಅನಾರೋಗ್ಯಗಳು ಬಹಳ ನಾವು ನೋಡ್ತಾ ಇದ್ದೇವೆ. ಅಷ್ಟಮ ಶನಿ ಬಂದಾಗ ಮೂಳೆ ನೋವು ಆಗುವಂಥದ್ದು, ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗುವಂಥದ್ದು, ತೇಗು ಬರುವಂಥದ್ದು, ಹೀಗೆಲ್ಲ ಬಹಳ ಜನಕ್ಕೆ ಬಂದಿದೆ. ಇಂತಹ ಸಮಸ್ಯೆಗಳನ್ನು ಕೂಡ ಆ ಶನೇಶ್ವರನು ಸ್ವಲ್ಪ ಪರಿಹಾರ ಮಾಡಿ ನಿಮಗೆ ಸ್ವಲ್ಪ ಲಾಭ ಆಗುವಾಗ ಮಾಡ್ತಾನೆ. ಲಾಭ ಯಾವುದೆಲ್ಲ ಲಾಭ? 1ನೇದಾಗಿ ನೋಡಿ, ಬಹಳ ಜನಕ್ಕೆ ಗಮನಿಸ್ತಾ ಇದ್ದಂತೆ ದುಡ್ಡು ಕೊಟ್ಕೊಂಡು ಒದ್ದಾಡ್ತಾ ಇದ್ದೀರಿ, ದುಡ್ಡು ವಾಪಸ್ಸೂ ಬರುವುದಿಲ್ಲ, ದುಡ್ಡು ಬರಲ್ಲ ಅಂತಲೂ ಆಗಲಿಲ್ಲ. ಹಾಗಾಗಿ ಆ ಹಣಕಾಸಿನ ಏನು ಬಿಕ್ಕಟ್ಟು ಅಥವಾ ಮುಗ್ಗಟ್ಟು ಅಥವಾ ಆರ್ಥಿಕತೆಯ ಸಮಸ್ಯೆಗಳನ್ನು ಬಳಲ್ತಾ ಇದ್ದಂಥವರಿಗೆ ಸ್ವಲ್ಪ ರಿಲೀಫ್ ಆಗುವಾಗ ಮಾಡಬಹುದು ಶನೀಶ್ವರನು. ಮತ್ತು ಮಕ್ಕಳ ವಿಷಯದಲ್ಲಿ ಒಳ್ಳೆಯದನ್ನು ಮಾಡ್ತಾ ಇದ್ದೀನಿ, ಅದಕ್ಕೆ ಹೆಚ್ಚಿನದಾದಂತಹ ಅವಕಾಶಗಳು ಸಾಮರ್ಥ್ಯಗಳನ್ನು ಕೂಡ ಶನೀಶ್ವರನು ನೀಡಬಹುದು. ಮತ್ತು ಕೃಷಿಯ ಜಮೀನು ಅಥವಾ ಕೃಷಿಯ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದವರಿಗೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಕೊಡಬಹುದು. ಮತ್ತು ನಿಮ್ಮಿಂದ ನೋಡಿ, ಇದೊಂದು ಗಮನಿಸಿ, 138 ದಿವಸದಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸ ಆಗುವ ಹಾಗೆ ಮಾಡ್ತಾನೆ. ಅಥವಾ ಯಾವುದೋ ಸತ್ಪುರುಷರ ಪರಿಚಯ ಆಗುತ್ತೆ, ಅಥವಾ ಸಜ್ಜನರ ಸಹವಾಸ ಆಗುತ್ತೆ, ಅಥವಾ ದೇವತಾ ಅನುಗ್ರಹ ಪಡೆಯುವಂತಹ ದೈವಿ ಅನುಗ್ರಹಗಳಾಗತ್ತೆ. ಎಷ್ಟೋ ಸಲ ಜೀವನದಲ್ಲಿ ಕಾದು ನೋಡುವಂಥ ಅನೇಕ ಸಮಸ್ಯೆಗಳಿಗೆ ಸಣ್ಣ ಸಣ್ಣ ಪರಿಹಾರಗಳಿಂದ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ.
ಹಾಗೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಬಂಪರ್ ಅಂತಲೇ ಹೇಳಬಹುದು. ಹೀಗೆ ದೈವಾನುಗ್ರಹ ಇರಲಿ. ಇನ್ನು ಮಿಕ್ಕಿರುವಂತಹ 8 ರಾಶಿಗಳನ್ನು ನಾವು ಮುಂದಿನ 2 ವಿಡಿಯೋದಲ್ಲಿ ಗಮನಿಸೋಣ. ಒಟ್ಟಿನಲ್ಲಿ ದೈವಾನುಗ್ರಹ ಆಗಲಿ, ಶನೇಶ್ವರನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ. ಯಾಕಂದರೆ ನಕ್ಷತ್ರದಲ್ಲಿ ಹಿಂದಿನ ನಕ್ಷತ್ರಕ್ಕೆ ಬರುವಾಗ ಹಿಂದಿನ ಫಲಗಳನ್ನು ನಾವು ಹೇಳಬೇಕು. ಒಟ್ಟಿನಲ್ಲಿ ಉಚ್ಚವಾದಂತಹ ಫಲಗಳನ್ನು ಕೊಟ್ಟು ಆ ಭಗವಂತನ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಒಟ್ಟಿನಲ್ಲಿ ಶನೇಶ್ವರನ ಮರಿಬೇಡಿ, ಧರ್ಮ ಕಾರ್ಯಗಳನ್ನು ಮಾಡಿ ಸಾಕಷ್ಟು ಜನಕ್ಕೆ ನಿಮ್ಮ ಕೈಲಾದಂಥ ಸಹಾಯ ಸಹಕಾರಗಳನ್ನು ಮಾಡ್ತಾ ಬನ್ನಿ. ಆ ಭಗವಂತನ ಅನುಗ್ರಹ ಮಾಡ್ತಾನೆ. ನೀವೇನು ಮಾಡಬೇಕಪ್ಪ ಅಂತಂದರೆ, ಈಶ್ವರನ ದೇವಸ್ಥಾನ ಇದ್ದರೆ ಕರ್ಕಾಟಕ ರಾಶಿಯವರು ಅಲ್ಲಿ ತಿಲಾರ್ಚನೆ ಅಂತ ಮಾಡ್ತಾರೆ, ಅಥವಾ ಎಳ್ಳೆಣ್ಣೆ ಅಭಿಷೇಕ ಅಂತ ಮಾಡ್ತಾರೆ. ಅದನ್ನು ಶಿವನ ದೇವಸ್ಥಾನದಲ್ಲಿ ನಿಮ್ಮ ಕೈಲಾದ ಮಟ್ಟಿಗೆ ಮಾಡಿಸುವಂತಹ ಪ್ರಯತ್ನವನ್ನು ಮಾಡಿ. ದೈವಾನುಗ್ರಹವಾಗಲಿ, ಮಂಗಲವಾಗಲಿ. ಹಾಗೆ ಶನೇಶ್ವರನ ಶಮ್ಮ ಶನೇಶ್ವರಾಯ ನಮಃ ಅಂತೇಳಿ ಜಪ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.